ಐಟಿ ಅಧಿಕಾರಿಗಳು ಭರ್ಜರಿ ಭೇಟಿಯಾಡಿದ್ದಾರೆ. 26 ಕೋಟಿ ಸೀಸ್ ಮಾಡಿದ್ದಾರೆ. ಟೇಬಲ್ ಮೇಲೆಲ್ಲ ಕಂತೆ ಕಂತೆ ದುಡ್ಡಿನ ರಾಶಿ ಕಂಡು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಐಟಿ ರೈಡ್ನಲ್ಲಿ 26 ಕೋಟಿ ಸೀಸ್ ಆಗಿದೆ. ಕಂತೆ ಕಂತೆ ದುಡ್ಡಿನ ರಾಶಿ ಟೇಬಲ್ ಮೇಲೆ ಕಂಡು ಅಧಿಕಾರಿಗಳು ಶಾಕ್ ಆಗಿಬಿಟ್ಟಿದ್ದಾರೆ. ಬಂಡಲ್ ಬಂಡಲ್ ನೋಟ್ಗಳನ್ನ ಮೂಟೆಯಲ್ಲಿ ತುಂಬಿಟ್ಟು ದುಡ್ಡೆಣಿಸಿ ಐಟಿ ಟೀಮ್ ಸುಸ್ತಾಗ್ತಾ ಇದೆ. 26 ಕೋಟಿ ಈವರೆಗೆ ಸೀಸ್ ಆಗಿದೆ. ನೋಡಿ, ಆ ಬಂಡಲ್ ಟೇಬಲ್ ಮೇಲೆ, ಮೂಟೆನಲ್ಲಿ, ಚೀಲದಲ್ಲಿ ಎಲ್ಲ ಕಡೆ ಬಂಡಲ್ ಬಂಡಲ್ ಹಣ ಇತ್ತು. ಸದ್ಯಕ್ಕೆ 26 ಕೋಟಿ ಸೀಸ್ ಆಗಿದೆ. ಭರ್ಜರಿ ಬೇಟೆಯಾಡಿದ್ದಾರೆ ಐಟಿ ಅಧಿಕಾರಿಗಳು. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಐಟಿ ಟೀಮ್ ಭರ್ಜರಿ ಬೇಟೆಯಾಡಿರೋದು. ನಾಸಿಕ್ ನಗರದ ಸುರಾನಾ ಜ್ಯುವೆಲ್ಲರಿ ಮೇಲೆ ಐಟಿ ದಾಳಿ ಆಗಿರುತ್ತೆ. ಬರೋಬ್ಬರಿ 26 ಕೋಟಿ ರೂಪಾಯಿ ಹಾರ್ಡ್ ಕ್ಯಾಶ್ ಅನ್ನ ಐಟಿ ಜಪ್ತಿ ಮಾಡಿದೆ. ಫರ್ನಿಚರ್ಸ್ಗಳಲ್ಲಿ ರಹಸ್ಯವಾಗಿ ದುಡ್ಡನ್ನು ಬಚ್ಚಿಟ್ಟಿದ್ರು. ಕೋಟಿ ಕೋಟಿ ಫರ್ನಿಚರ್ ಒಳಗಡೆ ಇತ್ತು. ಫರ್ನಿಚರ್ಗಳಲ್ಲಿ ರಹಸ್ಯ ಬಾಕ್ಸ್ ಅನ್ನು ಮಾಡಿಸಿರೋದು ಪತ್ತೆಯಾಗಿದೆ. 90 ಕೋಟಿ ಮೌಲ್ಯದ ಬೇನಾಮಿ ಆಸ್ತಿ ಪತ್ರಗಳು ಕೂಡ ಐಟಿ ವಶಕ್ಕೆ ಪಡೆದುಕೊಂಡಿದೆ. ಸುರಾನಾ ಜ್ಯುವೆಲ್ಲರಿ ಮಾಲೀಕನ ಅಂಗಡಿ ಮತ್ತು ಮನೆಗಳಲ್ಲಿ ಶೋಧ ನಡೆಸಲಾಗ್ತಾ ಇದೆ. ನಾಸಿಕ್, ಮಹಾರಾಷ್ಟ್ರದ ನಾಸಿಕ್ನಲ್ಲಿ ನಡೆದಿರುವಂತಹ ಭರ್ಜರಿ ಬೇಟೆ ಇದು. ಎಲ್ಲಿವರೆಗೆ ಅಂತಂದ್ರೆ, ಪೀಠೋಪಕರಣಗಳಿರುತ್ತಲ್ಲ, ಕೂತ್ಕೊಳ್ಳೋ ಕುರ್ಚಿ, ಇತರೆ ಫರ್ನಿಚರ್ಸು, ಅದರಲ್ಲೂ ಕೂಡ ದುಡ್ಡಿಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ರು. ಕೋಟಿ ಕೋಟಿ ಅದರಲ್ಲಿಟ್ಟಿದ್ರು. ನೋಡಿ, ನೋಟಿನ ಕಂತೆಗಳಿದ್ವು. 26 ಕೋಟಿ ರೂಪಾಯಿ ಹಾರ್ಡ್ ಕ್ಯಾಶ್ ಸೀಸ್ ಆಗಿದೆ. ಅದರ ಜೊತೆಗೆ 92 ಕೋಟಿ ಮೌಲ್ಯದ ಆಸ್ತಿ ಪತ್ರಗಳು, ಬೇನಾಮಿ ಆಸ್ತಿ ಪತ್ರಗಳು ಲಭಿಸಿದೆ. ಸೊ ಭರ್ಜರಿ ಬೇಟೆ ನಾಸಿಕ್ನಲ್ಲಾಗಿದೆ. ಮಾಹಿತಿ ಕೊಡ್ತಾ ನಮ್ಮ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಗುಡ್ ಆಫ್ಟರ್ನೂನ್. ಸುಮಾರು 90 ಕೋಟಿ ಬೇನಾಮಿ ಆಸ್ತಿ, 26 ಕೋಟಿ ಹಾರ್ಡ್ ಕ್ಯಾಶ್ ಅಂತಂದ್ರೆ ಸುಮ್ಮನೆನಾ? ಏನು ಆರೋಪ ಇತ್ತು? ಯಾರು ಇವರು ಸುರಾನಾ ಜ್ಯುವೆಲ್ಲರಿ ಮಾಲೀಕರು? ಸದ್ಯ ಏನು ನಡೀತಿದೆ ಅಲ್ಲಿ? ಪ್ರಣತ್, ವೆರಿ ಗುಡ್ ಆಫ್ಟರ್ನೂನ್. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಐಟಿ ಅಧಿಕಾರಿಗಳು ಭರ್ಜರಿ ದಾಳಿಯನ್ನ ನಡೆಸಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಬರೋಬ್ಬರಿ 26 ಕೋಟಿ ಹಾರ್ಡ್ ಕ್ಯಾಶ್ ಜೊತೆಗೆ 90 ಕೋಟಿ ಮೌಲ್ಯದ ಯಾವುದೇ ರೀತಿಯಾದಂತಹ ದಾಖಲೆಗಳು, ಕಾನೂನು ದಾಖಲೆಗಳು ಇಲ್ಲದಂತಹ ಕೆಲವೊಂದಿಷ್ಟು ಪತ್ರವನ್ನ ಇದೀಗ ತಮ್ಮ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಮುಂದಾಗಿದ್ದಾರೆ ಅನ್ನುವಂತರ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಅವರು ಕೇವಲ ಜ್ಯುವೆಲ್ಲರಿ ಶಾಪ್ ಅನ್ನು ಮಾತ್ರ ನಡೆಸ್ತಾ ಇರಲಿಲ್ಲ, ಜೊತೆಗೆ ಅವರು ಸಂಬಂಧಪಟ್ಟಂತಹ ಅವರದೇ ಆದಂತಹ ಒಂದು ಮಹಾಲಕ್ಷ್ಮಿ ಬಿಲ್ಡರ್ಸ್ ಅನ್ನುವಂತಹ ಸಂಸ್ಥೆಯನ್ನು ಕೂಡ ಅವರು ನಡೆಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ. ಈ ಎರಡೂ ಪ್ರದೇಶಗಳಲ್ಲಿ ಏಕಕಾಲದಲ್ಲಿಯೇ ದಾಳಿಯನ್ನು ನಡೆಸಿರುವಂತಹ ಐಟಿ ಅಧಿಕಾರಿಗಳು ಬೆಳಗ್ಗೆಯಿಂದ ಸಂಜೆ ತನಕ ಕೂಡ ತಮ್ಮ ದಾಳಿಯನ್ನ ನಿರಂತರವಾಗಿ ನಡೆಸಿದ್ರು. ಜೊತೆಗೆ ಇವತ್ತು ಬೆಳಗ್ಗೆಯೂ ಕೂಡ ಮತ್ತೆ ತಮ್ಮ ದಾಳಿಯನ್ನ ಮುಂದುವರಿಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ. ಏಕಕಾಲದಲ್ಲಿ ನಡೆಸಿರುವಂತಹ ದಾಳಿಯ ಹಿನ್ನೆಲೆಯಿಂದಾಗಿ ಸುಮಾರು 90 ಕೋಟಿಗೂ ಅಧಿಕ ಮೌಲ್ಯದ ಅನಧಿಕೃತ ದಾಖಲೆಗಳು ಇದೀಗ ಪತ್ತೆಯಾಗಿರುವಂತದ್ದು. ಜೊತೆಗೆ ಅವರು ಬಚ್ಚಿಟ್ಟಂತಹ ಹಾರ್ಡ್ ಕ್ಯಾಶ್ ಗಳನ್ನಿತ್ತು, ಅದು ನಾನಾ ಯಾವ ಮೂಲಗಳಿಂದ ಬಂದಿದ್ದಂಥದ್ದು. ಜೊತೆಗೆ ಅವರು ಇಟ್ಟಂತಹ ರಹಸ್ಯ ಸ್ಥಳಗಳನ್ನ ಗಮನಿಸೋದಾದ್ರೆ ಇದು ಬ್ಲಾಕ್ ಮನಿ ಅನ್ನೋದ್ರ ಬಗ್ಗೆ ಕೂಡ ಇದೀಗ ಆರಂಭದಲ್ಲಿ ಪ್ರಾಥಮಿಕವಾಗಿ ಐಟಿ ಅಧಿಕಾರಿಗಳಿಗೆ ಆ ರೀತಿಯಾದಂತಹ ಅನುಮಾನಗಳು ಕೂಡ ಬಂದಿರುವಂತದ್ದು. ಇದು ಜೊತೆಗೆ ಇವರ ಮೂಲ ವ್ಯಾಪಾರಸ್ಥರಲ್ಲಿ ಬಂದಿರುವಂತಹ ಹಣವಾದ್ರೆ ಈ ರೀತಿಯಾದಂತಹ ಬಚ್ಚಿಡುವಂತಹ ಅವಶ್ಯಕತೆ ಏನಿತ್ತು? ಇದೆಲ್ಲವನ್ನು ಕೂಡ ಪ್ರಶ್ನೆಯನ್ನ ಇದೀಗ ಮಾಲೀಕರಿಗೂ ಕೂಡ ಇದೀಗ ಕೇಳ್ತಾ ಇರುವಂತದ್ದು. ಜೊತೆಗೆ ಇವರಿಗೆ ಯಾವುದೇ ರೀತಿಯಾದಂತಹ ರಾಜಕೀಯ ನಂಟಿತ್ತು ಅಥವಾ ಕೇವಲ ಇದೆರಡು ಸಂಸ್ಥೆಗಳಿಂದ ಮಾತ್ರ ಆದಾಯಗಳು ಹರಿದು ಬರ್ತಾ ಇತ್ತು, ಬೇರೆ ಯಾವುದೇ ರೀತಿಯಾದಂತಹ ಒಂದು ವ್ಯಾವಹಾರಿಕವಾದಂತಹ ಸಂಬಂಧಗಳಿತ್ತು ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿಗಳನ್ನ ಐಟಿ ಅಧಿಕಾರಿಗಳು ಬಂಧಿತ ಆ ವ್ಯಕ್ತಿಗಳ ಮೇಲೆ ಇದೀಗ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು.